ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಮಯಾ CH. I'm a 2020 batch KS officer, currently working as commercial tax officer. KS ಅಧಿಕಾರಿ ಆಗಬೇಕು ಅನ್ನೋದು ಪ್ರತಿಯೊಬ್ಬ ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಾ ಇರೋ ಆಸ್ಪಿರೆಂಟ್ನ ಡ್ರೀಮ್. ಇದೊಂದು ಕನಸು. ಇಟ್ಸ್ ಆಲ್ವೇಸ್ ಸೆಟ್ ದಟ್ ಲಿವ್ ಯೋರ್ ಡ್ರೀಮ್. ಆ್ಯಂಡ್ ಐ ಸ್ಟಿಲ್ ಸೇ ದಟ್ ಲಿವ್ ಯೋರ್ ಡ್ರೀಮ್. ಬಟ್ ಈ ಪ್ರಿಪ್ರೇಷನ್ ಜರ್ನಿನ ನಾವು ಸ್ಟಾರ್ಟ್ ಮಾಡಿದಾಗ ಸಾಕಷ್ಟು ಹರ್ಡಲ್ಸ್, ಸಾಕಷ್ಟು ರೋಡ್ ಬ್ಲಾಕ್ಸ್ನ ಫೇಸ್ ಮಾಡಬೇಕಾಗುತ್ತೆ. But with right mentorship, right guidance, right approach, anybody can clear this examination. I was lucky enough, and I am, that I was guided by few of the great mentors who actually helped me to sail through this examination and clear it in the very first attempt. ಈ ಚಾನಲ್ ಮೂಲಕ ನಾನು ನನ್ನದೇ ಆದ ಪರ್ಸನಲೈಸ್ ಸ್ಟ್ರಾಟಜಿ, ವಾಟ್ ಆ್ಯಕ್ಚುಲಿ ವರ್ಕ್ಡ್ ಫಾರ್ ಮೀ, ವಾಟ್ ಡಿಡ್ ನಾಟ್, ಮೈ ನೋಟ್ಸ್, ಮೈ ಆನ್ಸರ್ ರೈಟಿಂಗ್ ಟೆಕ್ನಿಕ್ಸ್, ಐ ಆಮ್ ಗೋಯಿಂಗ್ ಟು ಶೇರ್ ಇಟ್ ವಿತ್ ಯು. I'm not an expert, I can say, but all I can say is I can actually help you with whatever has helped me. ಈ ಒಂದು ಜರ್ನಿಯಲ್ಲಿ ನಿಮಗೆ ಬೇಕಾಗಿರೋಂಥ ಮೆಂಟರ್ಶಿಪ್ನ ನಾನು ಪ್ರೊವೈಡ್ ಮಾಡಬೇಕು ಅಂತ ಇದೊಂದು ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ಡಿಫಿಕಲ್ಟ್ ಆಗ್ತಾ ಹೋಗ್ತಾ ಇದೆ ಎಕ್ಸಾಮಿನೇಷನ್. ರೀಸೆಂಟಾಗಿ ನಡೆದಿರೋ ಪ್ರಿಲಿಮ್ಸ್ನ ಕೂಡ ನಾವು ನೋಡಿದರೆ ದ ಲೆವೆಲ್ ಆಫ್ ದ ಕ್ವೆಶನ್ಸ್ ಆರ್ ರಿಯಲಿ ಡಿಫಿಕಲ್ಟ್. ಬಟ್ ನಾವು ಈ ಎಕ್ಸಾಮ್ ಡಿಫಿಕಲ್ಟ್ ಆಗ್ತಾ ಇದೆ ಅಂದ ತಕ್ಷಣ ಇದು ಇಂಪಾಸಿಬಲ್ ಅಂತ ಕನ್ಸಿಡರ್ ಮಾಡಬಾರ್ದು. ಬಿಕಾಸ್ ದ ವೆರಿ ವರ್ಡ್ ಇಂಪಾಸಿಬಲ್ ಸೇಸ್ ದ್ಯಾಟ್ ಐ ಆಮ್ ಪಾಸಿಬಲ್. With the right guidance, right strategy, right mindset and right attitude, anybody can clear this examination, whomsoever is preparing seriously. All I can say is, yes, hope for the best, live your dream and ace this examination with flying colors. All the very best. So let's begin with this new initiative. So yeah, let's begin. ಇಲ್ಲಿವರೆಗೂ ನಿಮ್ಮ ಜೊತೆ ಒಂದು ಬ್ರೀಫಾಗಿ ನನ್ನ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ, ವೇ ಐ ಕಮ್ ಫ್ರಮ್ ಆ್ಯಂಡ್ ವಾಟ್ ಐಮ್ ಆ್ಯಕ್ಚುಲಿ ಪೋಸ್ಟೆಡ್. ಸೊ ಎಲ್ಲರಿಗೂ ಒಂದು ಕನಸು KS ಎಕ್ಸಾಮಿನೇಷನ್ನ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಬೇಕು ಆ್ಯಂಡ್ ಆದಷ್ಟು ಒಂದು ಪ್ರಾಪರ್ ಗೈಡೆನ್ಸ್ ಸಿಗಬೇಕು, ಮೆಂಟರ್ಶಿಪ್ ಸಿಗಬೇಕು. ಇದೇ ರೀತಿಯಾಗಿ ನಾನು ಕೂಡ ಈ ಜರ್ನಿನ ಸ್ಟಾರ್ಟ್ ಮಾಡಿದೆ. ಅಲಾಂಗ್ ವಿತ್ ಅ ಜಾಬ್, ಇಟ್ ವಾಸ್ ಟೂ ಡಿಫಿಕಲ್ಟ್ ಅಟ್ ದ ಫಸ್ಟ್ ಇನಿಷಿಯಲ್ ಮಂತ್ಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಹೋಲ್ ಆಫ್ ದ ಸಬ್ಜೆಕ್ಟ್. ಬಟ್ ವಾಟ್ ಐ ಲೇಟರ್ ಫೌಂಡ್ ಇಸ್ ವಿತ್ ಅ ಪ್ರಾಪರ್ ಸ್ಟ್ರಾಟಜಿ, ನಮ್ಮ ಹತ್ರ ಒಂದು ಪ್ರಾಪರ್ ಸ್ಟ್ರಾಟಜಿ, ಒಂದು ರೋಡ್ ಮ್ಯಾಪ್, ಒಂದು ಗೈಡೆನ್ಸ್ ಇದ್ದರೆ ಆನೆಸ್ಟ್ಲಿ ಯು ಕ್ಯಾನ್ ಕ್ಲಿಯರ್ ದ KS ಎಕ್ಸಾಮಿನೇಷನ್ ಇನ್ ಯೋರ್ ವೆರಿ ಫಸ್ಟ್ ಅಟೆಂಪ್ಟ್ ವಿತ್ ಫ್ಲೈಯಿಂಗ್ ಕಲರ್ಸ್, ವಿತ್ ಅ ಗ್ರೇಟ್ ರ್ಯಾಂಕ್ ಆ್ಯಂಡ್ ಸೆಕ್ಯೂರಿಂಗ್ ಅ ಗ್ರೇಟ್ ಪೊಸಿಷನ್ ಆಫ್ ಯುವರ್ ಡ್ರೀಮ್ ಚಾಯ್ಸ್. ಸೊ ಲೆಟ್ಸ್ ಸಿ ಯಾವ ಥರ ಯಾವೊಂದು ನನಗೆ ರೋಡ್ ಮ್ಯಾಪ್ ಹೆಲ್ಪ್ ಆಯಿತು. ಮೇ ಬಿ ಅದು ನಿಮಗೂ ಕೂಡ ನಿಮ್ಮ KS ಪ್ರಿಪ್ರೇಷನಲ್ಲಿ ಹೆಲ್ಪ್ ಆಗ್ಬೋದು. My journey till now, a brief introduction. So, I am a civil engineering graduate, passed out in 2019. And ಅದೇ ಇಯರಲ್ಲಿ ನಾನು AFCAT ಎಕ್ಸಾಮಿನೇಷನ್ ಅಂತ ಕೊಟ್ಟೆ, ದಟ್ ಈಸ್ ರೆಲಿವೆಂಟ್ ಟು ದ ಡಿಫೆನ್ಸ್, ಆ್ಯಂಡ್ ಅದರಲ್ಲಿ ನಾನು SSB ರೆಕಮೆಂಡೆಡ್ ಕ್ಯಾಂಡಿಡೇಟ್. ಆ್ಯಂಡ್ ಆಫ್ಟರ್ ದಟ್ KS ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಆಯಿತು 2020, ದಟ್ ಐ ಹ್ಯಾವ್ ಕ್ಲಿಯರ್ಡ್ ಆ್ಯಂಡ್ ಕರೆಂಟ್ಲಿ ಪೋಸ್ಟೆಡ್. ಆ್ಯಂಡ್ ಅದಾದಮೇಲೆ ವಿತ್ ದ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಅಸಿಸ್ಟೆಂಟ್ ಎಂಜಿನಿಯರ್ PWD 2022 ಇಯರಲ್ಲಿ ನಾವು ಒಂದು ಎಕ್ಸಾಮಿನೇಷನ್ ಬರೆದ್ವಿ. 660 ಪೋಸ್ಟ್ ನೋಟಿಫಿಕೇಷನ್ ಆಗಿತ್ತು. ದಟ್ ಐ ವಾಸ್ ಏಬಲ್ ಟು ಕ್ಲಿಯರ್ 2. ಸೊ ದೀಸ್ ಆರ್ ಫಾರ್ ದ ರೆಫರೆನ್ಸ್. ಸೊ ಲೆಟ್ಸ್ ಸಿ, KS ಅಂತ ಬಂದರೆ ನಮಗೆಲ್ಲರಿಗೂ ಒಂದು ಹೆದರಿಕೆ, ಏನಪ್ಪ ಇದು ಇಷ್ಟು ದೊಡ್ಡ ಸಿಲೆಬಸ್ ಇದೆ. ಎಕ್ಸಾಮ್ ಅಂತ ಬಂದ್ರೇ ಒನ್ ಹೋಲ್ ಇಯರ್ ನಾವು ಎಕ್ಸಾಮಿಗೋಸ್ಕರ ಸ್ಪೆಂಡ್ ಮಾಡಬೇಕಾಗುತ್ತೆ. ಮೋರ್ ದ್ಯಾನ್ ದ್ಯಾಟ್ KS ಅಂತ ಬಂದರೆ ಇಟ್ ಈಸ್ ಮೋರ್ ದ್ಯಾನ್ 2 years 3 years ಆ್ಯಸ್ ವಿ ಹ್ಯಾವ್ ಆಲ್ರೆಡಿ ಬೀನ್ ಎಕ್ಸ್ಪೀರಿಯನ್ಸಿಂಗ್ ಥ್ರೂ ಆರ್ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸ್. ಈ ಎಕ್ಸಾಮಲ್ಲಿ ಡಿಫ್ರೆಂಟ್ ಲೆವೆಲ್ಸ್ ಇದೆ. ಆಲ್ರೆಡಿ ಒಂದು ಸೀರಿಯಸ್ ಆಸ್ಪಿರೆಂಟಿಗೆ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಬಗ್ಗೆ ಒಂದು ಬ್ರೀಫ್ ಐಡಿಯಾ ಆ್ಯಂಡ್ ಇದ್ದೇ ಇರುತ್ತೆ. ಎಕ್ಸಾಮ್ ಪ್ಯಾಟ್ರನ್ ತುಂಬ ಡೈನಾಮಿಕ್ ಆಗಿದೆ. ಅದೇ ಥರ ನಾವು ರೀಸೆಂಟಾಗಿ ನಡೆದಿರೋ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ನೋಡಿದರೆ ಇಟ್ ಲಿಟ್ರಲಿ ಸೇಸ್ ದ ಪ್ಯಾಟರ್ನ್ ಹ್ಯಾಸ್ ಚೇಂಜ್ಡ್ ವೈಲ್ ಸಿಲೆಬಸ್ ರಿಮೈನಿಂಗ್ ದ ಸೇಮ್ ಅಲ್ವಾ. ಎಲ್ಲರೂ ಬರದೇ ಇರ್ತೀರಾ, ಬರ್ದಿಲ್ಲದೆ ಇರೋರು ಪ್ಲೀಸ್ ಗೋ ಥ್ರೂ ದ ಪೇಪರ್. ಇಟ್ ಈಸ್ ವೆರಿ ಡೈನಾಮಿಕ್.
to the standards of UPSC. Yeah, there are few mistakes, but keeping that aside, try to understand the variety of the question that you are facing in the paper. Syllabus is very vast, right? This ಎಕ್ಸಾಮಿನೇಷನಲ್ಲಿ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ನಾವು ಬರೀಬೇಕಾದ್ರೆ ಸಿಲೆಬಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿಲೆಬಸ್ ಆಫ್ ದಿಸ್ ಎಕ್ಸಾಮಿನೇಷನ್ ಇಸ್ ರಿಯಲಿ ವೈಡ್ ಆ್ಯಂಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿ ಬಿಟ್ ಆಫ್ ದ ಸಿಲೆಬಸ್. ಬಿಕಾಸ್ ಕಾಂಪಿಟೇಷನ್ ಇಷ್ಟು ಜಾಸ್ತಿ ಇದೆ ಅಂತ ಹೇಳಿದರೆ ಎವ್ರಿ ಅದರ್ ಡೇ ಯು ಆರ್ ಗೋಯಿಂಗ್ ಟು ಗೆಟ್ ಬಂಬಾರ್ಡೆಡ್ ವಿತ್ ನ್ಯೂ ಆಸ್ಪಿರೆಂಟ್, ನ್ಯೂ ಕಂಪಿಟಿಟರ್. ಇಂಥ ಒಂದು ಸಂದರ್ಭದಲ್ಲಿ ನಿಮಗೆ ಹೆಲ್ಪ್ ಆಗೋದು ಸಿಲೆಬಸ್ ಒಂದೇ. ಸೊ ಪ್ಲೀಸ್ ಟ್ರೀಟ್ ಯುವರ್ ಸಿಲೆಬಸ್ ಆ್ಯಸ್ ಯುವರ್ ಹೋಲಿ ಬೈಬಲ್ ಆರ್ ಹೋಲಿ ಬುಕ್. ಎಕ್ಸಾಮ್ ಸ್ಟ್ರಕ್ಚರ್ನ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ದೆನ್ ಸಿಲೆಬಸ್ನ ಆದಷ್ಟು ಬ್ರೇಕ್ ಡೌನ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಸಿಲೆಬಸನ್ನು ಯಾರು ಮಾಸ್ಟ್ರಿ ಮಾಡಿರ್ತಾರಲ್ವ, ದೇ ಫೈಂಡ್ ಇಟ್ ವೆರಿ ಈಸಿ, ನಾಟ್ ಐ ವುಡ್ ಸೇ at least very precise way to approach the examination. Previous year question papers, they are again your holy book. Previous year questions na antu ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಬಿಕಾಸ್ ಅದು they will give a window to understand what the examination is. ಬಿಕಾಸ್ ನಾವು ಎಷ್ಟೊಂದು ಟೆಸ್ಟ್ ಸಿರೀಸ್ನ ಸಾಲ್ವ್ ಮಾಡ್ತಾ ಇರ್ತೀವಿ, ಆ ಕಡೆಯಿಂದ ಕ್ವಶನ್ಸ್, ಈ ಎಕ್ಸಾಮಿನ ಕ್ವಶನ್, ಆ ಎಕ್ಸಾಮ್ ಕ್ವಶನ್, ಬಟ್ ವಾಟ್ ಐ ವುಡ್ ಸೇ ಇಸ್ what KPSC as a KS aspirant is demanding is very important for you to understand and analyze. Next comes the study materials. So study material ನಾವು PDF ಕಲೆಕ್ಟ್ಸ್ ಮಾಡ್ತೀವಿ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ನ ಕಲೆಕ್ಟ್ ಮಾಡ್ತಾ ಇರ್ತೀವಿ, ವಿಡಿಯೋ ಲೆಕ್ಚರ್ಸ್, ಬುಕ್ಸ್, ಆಥರ್ಸ್ ಎಲ್ಲ ಡಿಫ್ರೆಂಟಾಗಿ ನಾವು ಓದ್ತಾನೆ ಇರ್ತೀವಿ. ಬಟ್ ಅಲ್ಟಿಮೇಟ್ಲಿ ಈ ಸ್ಟಡಿ ಮೆಟೀರಿಯಲ್ ತುಂಬ ಕನ್ಸೈಸ್ ಆಗಿರಬೇಕು, ವಿತ್ ಅ ಲಾಟ್ ಆಫ್ comprehensive in nature. Developing a comprehensive preparation strategy. ಎಲ್ಲರೂ ನಾವು ಹೇಳ್ತಾ ಇದ್ದೀವಿ, ವಾಟ್ ಈಸ್ ದಿಸ್ ಕಾಂಪ್ರಹೆನ್ಸಿವ್ನೆಸ್? ಇಟ್ ಈಸ್, ಐ ವುಡ್ ಸೇ, ಇಂಟಿಗ್ರೇಟೆಡ್ ಅಪ್ರೋಚ್, ರೈಟ್? ಬಿಕಾಸ್ ಈ ಎಕ್ಸಾಮ್ ನಡೆಯೋದೇ 3 ಲೆವೆಲ್ಸಲ್ಲಿ, ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ. ಇಂಥ ಒಂದು ದೊಡ್ಡ ಎಕ್ಸಾಮಲ್ಲಿ ನಾವು ಕೂತ್ಕೊಂಡಾಗ ಒಂದು ಬುಕ್ ನಾವು ಪ್ರಿಲಿಮ್ಸಿಗೆ ಓದ್ತೀವಿ ಅಂತ ಹೇಳಿದರೆ, ದಟ್ ಶುಡ್ ಬಿ ಈವನ್ ಇನ್ಕ್ಲೂಸಿವ್ ಆಫ್ ದ ಮೇನ್ಸ್ ಆ್ಯಸ್ ವೆಲ್, ಗಿವಿಂಗ್ ಅ ಪರ್ಸ್ಪೆಕ್ಟಿವ್ ಟುವರ್ಡ್ಸ್ ದ ಇಂಟರ್ವ್ಯೂ ಆ್ಯಸ್ ವೆಲ್. ಸೊ ಈ ರೀತಿಯಾಗಿ ಬಂದಾಗ ನಾವು ಒಂದು ಇಂಟಿಗ್ರೇಟೆಡ್ ಪ್ರಿಪ್ರೇಷನ್ನ ಇಟ್ಕೊಂಡ್ರೆ ನಮಗೆ ಪ್ರತಿಯೊಂದು ಸ್ಟೇಜಲ್ಲೂ ಹೆಲ್ಪ್ ಆಗುತ್ತೆ. ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು. ವಾಟ್ ಐ ಮೀನ್ ಈಸ್ ಯುವರ್ ಬೇಸಿಕ್ಸ್ ಶುಡ್ ಬಿ ರಿಯಲಿ ಸ್ಟ್ರಾಂಗ್. ಯು ಶುಡ್ ಹ್ಯಾವ್ ಅ ವೆರಿ ಗುಡ್ ಹೋಲ್ಡಿಂಗ್ ಫಾರ್ ಯುವರ್ ಬೇಸಿಕ್ಸ್. ಆ್ಯಂಡ್ ನೆಕ್ಸ್ಟ್ ಇಸ್ ದ ರಿವಿಷನ್ ಆ್ಯಂಡ್ ಕನ್ಸಾಲಿಡೇಷನ್. ರಿವಿಷನ್ ಈಸ್ ದ ಕೀ. ರಿವಿಷನ್ ನೀವು ಎಷ್ಟು ಸರಿ ಮಾಡ್ತೀರೋ ನೀವು ಅಷ್ಟೇ ಸಾಧ್ಯತೆ ನೀವು ಫೈನಲ್ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಹೆಸರನ್ನ ನೋಡ್ತೀರಾ. ಆ್ಯಂಡ್ ಕನ್ಸಾಲಿಡೇಷನ್ ಆಫ್ ದ ರಿಸೋರ್ಸಸ್. ಎಷ್ಟೊಂದು ಬುಕ್ಸನ್ನು ನಾವು ಓದ್ತೀವಿ ಫ್ರಮ್ ದ ಲೆವೆಲ್ ಆಫ್ ಪ್ರಿಲಿಮ್ಸ್ ಟಿಲ್ ದ ಟೈಮ್ ಆಫ್ ದ ಇಂಟರ್ವ್ಯೂ. ಬಟ್ ನಾವು ಲಾಸ್ಟ್ ದ ಡೇ ಆಫ್ ಎಕ್ಸಾಮಿನೇಷನಲ್ಲಿ ಆ ಮೆಂಟಲ್ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡೋದಕ್ಕೆ ಒಂದು ಟೂಲ್ ನಾವು ಇಲ್ಲಿಂದಾನೇ ಪ್ರಿಪೇರ್ ಮಾಡ್ಕೋತೀವಿ ಆಸ್ ಅ ಮ್ಯಾಜಿಕ್ ವಾಂಡ್ ಅಂತ ಹೇಳಿದರೆ, ದಟ್ ಈಸ್ ದ ಕನ್ಸಾಲಿಡೇಷನ್ ಆಫ್ ಯುವರ್ ರಿಸೋರ್ಸಸ್. ಓಕೆ, ನೆಕ್ಸ್ಟ್ ದ ಸೆಲೆಕ್ಟಿವ್ ಸ್ಟಡಿ. ವಾಟ್ ಈಸ್ ದ ಸೆಲೆಕ್ಟಿವ್ ಸ್ಟಡಿ? ಬಿಕಾಸ್ ಇದೊಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ನಾವು ಅಕಾಡೆಮಿಕ್ ಸ್ಟಡೀಸ್ ಥರ ಮಾಡಬಾರ್ದು. ಇಟ್ ಶುಡ್ ಬಿ ವೆರಿ ಸ್ಪೆಸಿಫಿಕ್ ಟು ದ ಸಿಲೆಬಸ್, ಇಟ್ ಶುಡ್ ಬಿ ವೆರಿ ಕ್ಯೂರೇಟೆಡ್, ಇಟ್ ಶುಡ್ ಬಿ ವೆರಿ ಪ್ರಿಸೈಸ್. ಈಗ ನಾವು ಒಂದು ಬಡ್ಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ ಓದ್ತೀವಿ ಅಂತ ಹೇಳಿದ್ರು ಇದನ್ನು ಪೇಜ್ ಬೈ ಪೇಜ್, ಲೈನ್ ಬೈ ಲೈನ್ ಅದನ್ನು ಓದೋಕ್ಕಾಗೋದಿಲ್ಲ. ಅದು ತುಂಬ ಸೆಲೆಕ್ಟಿವ್ ಆಗಿ ಓದಬೇಕು. ಅದು ಯಾವಾಗ ಗೊತ್ತಾಗುತ್ತೆ ಯಾವುದು ಸೆಲೆಕ್ಟಿವ್, ಯಾವುದು ನಾನ್ ಸೆಲೆಕ್ಟಿವ್ ಅಂತ? ಓನ್ಲಿ ವೆನ್ ಯು ಗೋ ಥ್ರೂ ದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್. ಲಿಮಿಟ್ ಯುವರ್ ರಿಸೋರ್ಸಸ್. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್, ಐ ಕುಡ್ ಸೇ. See, I come from a corporate background too, having an experience of more than 2 years. In that time, how would you expect me to read like umpteen number of books? No, it is not possible, alva. So always limit your resources. That will also give a level of confidence in the whole journey of preparation. Focus on the quality. ತುಂಬ ಸಿಕ್ಕಾಪಟ್ಟೆ ಸಿಕ್ಕಿದೆಲ್ಲ ಬುಕ್ಸ್ ಓದೋದಲ್ಲ, ಕ್ವಾಲಿಟಿ ಆಫ್ ದ ಬುಕ್ಸ್ನ ಅನಲೈಸ್ ಮಾಡಿ, ಅಂಡರ್ಸ್ಟ್ಯಾಂಡ್ ಮಾಡಿ, ಈ ಬುಕ್ಕಿಂದ ಮ್ಯಾಕ್ಸಿಮಮ್ ಔಟ್ಪುಟ್ ಬರುತ್ತಾ ಇಲ್ವಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ದೆನ್ ಯು ಗೋ ಆ್ಯಂಡ್ ಸ್ಟಡಿ ಇನ್ ಡೀಟೇಲ್. ಸೆಕೆಂಡ್ ಇಸ್ ದ ಸ್ಟೇ ಆರ್ಗನೈಸ್. ಆರ್ಗನೈಸ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಇಷ್ಟೊಂದು ಬುಕ್ಸ್ ಇರುತ್ತೆ, ಕರೆಕ್ಟ್? ಒಂದೊಂದು ಸಬ್ಜೆಕ್ಟಿಗೆ ಒಂದು ಎಷ್ಟೆಷ್ಟು ತಪ್ಪ ಬುಕ್ಸ್ ಎಲ್ಲ ನಾವು ಓದ್ತಾ ಇರ್ತೀವಿ. ಆ ಟೈಮಲ್ಲಿ ಏನು ಮಾಡಬೇಕು?
ಒಂದು ಆರ್ಗನೈಸ್ಡ್ ಆಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ನಾವೊಂದು ರೋಡ್ ಮ್ಯಾಪ್ ಸಿಗುತ್ತೆ, ಯಾವ ಸಬ್ಜೆಕ್ಟ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ, ಯಾವ ಸಬ್ಜೆಕ್ಟ್ಸ್ ಇನ್ನೂ ಉಳಿದಿದೆ, ಯಾವ ಥರ ನಾವು ಇದನ್ನು ಸ್ಟ್ರಾಟಜೈಸ್ ಮಾಡ್ಬೋದು, ಇದರಿಂದ ರಿಸಲ್ಟ್ಸ್ ಯಾವ ಥರ ಬರ್ಬೋದು. ದಿಸ್ ಈಸ್ ವಾಟ್ ಈಸ್ ಆರ್ಗನೈಸೇಷನ್ ಈಸ್ ಮೇನ್ಲಿ ಅಬೌಟ್. ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಬೋತ್ ಟೈಮ್ ಆ್ಯಸ್ ವೆಲ್ ಆ್ಯಸ್ ದ ರಿಸೋರ್ಸಸ್. ನಿಮ್ಮ ಹತ್ರ ಟೈಮ್ 24 hours ಇನ್ ಅ ಡೇ ಇರೋದು, ದಟ್ ಈಸ್ ದ ಮ್ಯಾಕ್ಸಿಮಮ್ ಟೈಮ್ ಯು ಆರ್ ಗೆಟ್ಟಿಂಗ್, ರೈಟ್? ಈವನ್ ಆಸ್ ಅನ್ ಆಸ್ಪಿರೆಂಟ್ ಆರ್ ಈವನ್ ಆಸ್ ಅನ್ ಆಫೀಸರ್ ಆರ್ whom so ever it may concern. It is just the 24 hours that you have to make the maximum utilization. ಯಾಕಂದರೆ ಎಲ್ಲರ ಹತ್ರ ಇದೇ 24 hours ಇರೋದ್ರಿಂದ ನೀವು 1 hour, 1 minute, 1 second ಕೂಡ ಯು ಹ್ಯಾವ್ ಟು ಮೇಕ್ ಇಟ್ ಯುಟಿಲೈಸ್ ಅಟ್ ಇಟ್ಸ್ ಬೆಸ್ಟ್ ಪಾರ್. ರಿಸೋರ್ಸಸ್ ಕೂಡ ಒಂದು ಬುಕ್ಕನ್ನು ಯಾವ ಥರ ಓದಬೇಕು, ಯಾವ ಥರ ಓದಿದರೆ ಇದರಿಂದ ಮ್ಯಾಕ್ಸಿಮಮ್ ಔಟ್ಪುಟ್ ಬರುತ್ತೆ, ನಮಗೆ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ಡೀಟೇಲಾಗಿ ಅನಲೈಸ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್, ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಇಷ್ಟು ದೊಡ್ಡ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ, ಇಷ್ಟು ದೊಡ್ಡ ಎಕ್ಸಾಮ್, ಇಷ್ಟು ಪ್ರೆಸ್ಟೀಜಿಯಸ್ ಎಕ್ಸಾಮಿನೇಷನ್ ಆಫ್ ದ ಕರ್ನಾಟಕ, ರೈಟ್? ಐ ವುಡ್ ಸೇ ರಿಯಲಿ ಆನೆಸ್ಟ್ ಆ್ಯಂಡ್ it's my own experience, every third day, every fourth day you feel like giving up, because ಅದೇ ಬುಕ್ಸನ್ನು ರಿವೈಸ್ ಮಾಡ್ತಾ ಇರ್ತೀವಿ, ಅದೇ ಒಂದು ಎನ್ವೈರನ್ಮೆಂಟಲ್ಲಿ ಸೆಕ್ಲ್ಯೂಡೆಡ್ ಆಗಿ ಸ್ಯಾಕ್ರಿಫೈಸ್ ಮಾಡ್ತಾ ನಾವು ಓದ್ತಾ ಇರುವಾಗ ಬೋರಿಂಗ್ ಆಗೋಗುತ್ತೆ. ವಿ ಟೆನ್ ಟು ಲೂಸ್ ದ ಮೋಟಿವೇಶನ್. ವಾಟ್ ಐ ಸೆಡ್, ವಿ ಟೆನ್ ಟು ಲೂಸ್ ದ ಮೋಟಿವೇಶನ್, ರೈಟ್? Motivation is a very important and a very trendy word. What I say is, when motivation doesn't work, then comes to the rescue the very word consistency. Motivation ಒಂದಿನ ಪೀಕಲ್ಲಿ ಇರುತ್ತೆ, ನೆಕ್ಸ್ಟ್ ಡೇ ಮೋಟಿವೇಶನ್ ಫುಲ್ ಮಧ್ಯೆ ಇರುತ್ತೆ, ಮೇ ಬಿ ಥರ್ಡ್ ಡೇ ಇಟ್ ವಿಲ್ ಜಸ್ಟ್ ಗೋ ಡೌನ್. ಇಟ್ ವಿಲ್ ಬಿ ಲೈಕ್ ಅ ಕರ್ವ್ ಫ್ರಮ್ ಅಪ್ ಆ್ಯಂಡ್ ಡೌನ್. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಹೆಲ್ಪ್ ಆಗೋದೆ ಕನ್ಸಿಸ್ಟೆನ್ಸಿ. ಎವ್ರಿ ಡೇ ಸ್ಟಡಿ ಮಾಡಿ, ರೆಗ್ಯುಲರಾಗಿ ಸ್ಟಡಿ ಮಾಡಿ. ಇವನ್ ದೋ ಇಫ್ ಯು ಕಾಂಟ್ ಸ್ಟಡಿ ಫಾರ್ 6 to 8 hours or 10 hours, ಸ್ಟಡಿ ಫಾರ್ 2 hours. ಆಗ ಇನ್ ಕೇಸ್ ನಿಮಗೆ ಬುಕ್ಸ್ ಓದೋಕ್ಕಾಗಲಿಲ್ಲ ಅಂದರೆ ವಿಡಿಯೋ ಲೆಕ್ಚರ್ಸ್ ಯೂಸ್ ಮಾಡ್ಕೊಳ್ಳಿ. ಈಗ ಟೆಕ್ನಾಲಜಿ ಇಷ್ಟು ಫಾರ್ವರ್ಡ್ ಆಗಿದೆ ಅಂತ ಹೇಳಿದರೆ, ನೀವು ಟೆಕ್ನಾಲಜಿನ ಕರೆಕ್ಟಾಗಿ ಸೂಕ್ತವಾಗಿ ಬಳಸ್ಕೊಂಡ್ರೆ ನೀವು ಮ್ಯಾಕ್ಸಿಮಮ್ ಟೈಮ್ನ ಸೇವ್ ಮಾಡ್ಬೋದು ಆ್ಯಂಡ್ ಔಟ್ಪುಟ್ ಕೂಡ ಅದರಿಂದ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಪ್ರೊಕ್ರಾಸ್ಟಿನೇಷನ್ನ ಅವಾಯ್ಡ್ ಮಾಡಿ. ಇವತ್ತೊಂದಿನ ಟಾರ್ಗೆಟ್ಸ್ ಇಟ್ಕೊಂಡಿರ್ತೀರ, ಈ ಟಾರ್ಗೆಟ್ ಐ ವಿಲ್ ಕಂಪ್ಲೀಟ್ ದಿಸ್ ಆನ್ ದಿಸ್ ಪರ್ಟಿಕ್ಯುಲರ್ ಡೇ. ಅದು ಕಂಪ್ಲೀಟ್ ಮಾಡಿ. ಅಟ್ಲೀಸ್ಟ್ 100% ಆಗಲಿಲ್ಲ ಅಂದರೂ ಟ್ರೈ ಟು ಕಂಪ್ಲೀಟ್ 80%. ದಿಸ್ ವಿಲ್ ಒಂದು ಮೆಂಟಲ್ ಸ್ಟ್ರೆಂತ್ ಕೊಡುತ್ತೆ ನನಗೆ. ಓಕೆ, ಐ ಆಮ್ ಇನ್ ದ ರೇಸ್, ಐ ಆಮ್ ಡೂಯಿಂಗ್ ವೆಲ್. ಈವನ್ ಇಫ್ ಐ ಆಮ್ ನಾಟ್ ಡೂಯಿಂಗ್ ದ ಬೆಸ್ಟ್, ಐ ಆಮ್ ಡೂಯಿಂಗ್ ದ ಬೆಟರ್, ರೈಟ್? ಆಲ್ವೇಸ್ ಟಾರ್ಗೆಟ್ ಫಾರ್ ದ ಇನ್ಕ್ರಿಮೆಂಟಲ್ ಪ್ರೋಗ್ರೆಸ್. ಒಂದೇ ದಿನದಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಲಕ್ಷ್ಮೀಕಾಂತ್ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದರೆ ತಲೆ ಬಿಸಿಯಾಗಿ ನೆಕ್ಸ್ಟ್ ಡೇನ ಬುಕ್ನ ಮುಚ್ಚಿರ್ತೀವಿ. ಸೊ ಫಾರ್ ದ್ಯಾಟ್ ಆಲ್ವೇಸ್ ಟ್ರೈ ಟು ಏಮ್ ದಟ್ ಇನ್ಕ್ರಿಮೆಂಟಲ್ ಪ್ರೋಗ್ರೆಸ್. ಅದನ್ನು ಪಾರ್ಟ್ ಬೈ ಪಾರ್ಟ್ ಡಿವೈಡ್ ಮಾಡಿ ನೀವು ಓವರ್ ದ ಟೈಮ್, ದಿಸ್ ಎಕ್ಸಾಮಿನೇಷನ್ ಇಟ್ ಸೆಲ್ಫ್ ಇಸ್ ಅ ಮ್ಯಾರಥಾನ್, ರೈಟ್? ಇಟ್ ಈಸ್ ನಾಟ್ ಅ ಸ್ಪ್ರಿಂಟ್. ಬಿಕಾಸ್ ಒಂದೇ ಒಂದು ಎಕ್ಸಾಮ್ ಒನ್ ಡೇ ಹೋಗ್ಬಿಟ್ಟು ಎಕ್ಸಾಮ್ ಬರೆದ್ಬಿಟ್ಟು ನಾವು ಕ್ಲಿಯರ್ ಮಾಡುವಂಥ ಎಕ್ಸಾಮ್ ಅಲ್ಲ ಇದು. ಈ ಪ್ರೋಗ್ರೆಸಿವ್ಲಿ ನಾವು ಕಂಟಿನ್ಯೂ ಮಾಡಿದರೆ till the last day we can survive and we can achieve. Effective time management. ನಿಮಗೆಲ್ಲರಿಗೂ ಗೊತ್ತಿದೆ, ಟೈಮ್ ಈಸ್ ದ ವಾಟ್? ಟೈಮ್ ಇಸ್ ಗಾಡ್, ಲಿಟ್ರಲಿ. ಟೈಮ್ ಬ್ಲಾಕ್ ಮಾಡಿ. ಟೈಮ್ ಬ್ಲಾಕಿಂಗ್ ಈಸ್ ನಥಿಂಗ್ ಬಟ್ ವಾಟ್ ಐ ಯೂಸ್ ಟು ಡೂ ಇಸ್, ಇನ್ ದಿಸ್ ಪರ್ಟಿಕ್ಯುಲರ್ ಟೈಮ್, ಲೈಕ್ ನನಗೆ ಮಾರ್ನಿಂಗ್ 2 hours or 3 hours, I have to sit dedicatedly with these books and I have to study. No phone, no social media at that point of time. ಈ ಥರ ನೀವು ಟೈಮ್ ಬ್ಲಾಕ್ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟಿಗೆ ಕೊಟ್ಟರೆ, ಯು ವಿಲ್ ಬಿ ಲಿಟ್ರಲಿ ಏಬಲ್ ಟು ಕವರ್ ಅ ಲಾಟ್ ಆಫ್ ಸಬ್ಜೆಕ್ಟ್ಸ್ ಇನ್ ಅ ವೆರಿ ಶಾರ್ಟ್ ಡ್ಯೂರೇಷನ್ ಆಫ್ ಟೈಮ್. ಇಷ್ಟೇ ಟೈಮ್ ಇರೋದು ನನ್ನ ಹತ್ರ, ಈ 2 hours ಇರೋದು. ಈ 2 hoursಲ್ಲಿ ಹ್ಯಾವ್ ಟು ಕವರ್ ದ ಮ್ಯಾಕ್ಸಿಮಮ್. ದಿಸ್ ವಿಲ್ ಗಿವ್ ಅ ಡಿಫ್ರೆಂಟ್ ಎಡ್ಜ್. ಪ್ರಯಾರಿಟೈಸೇಷನ್ ವಿಚ್ ಈಸ್ ರಿಯಲಿ ಇಂಪಾರ್ಟೆಂಟ್. ಎಷ್ಟೊಂದೆಲ್ಲ ಬುಕ್ಸ್ ನೋಡ್ತಾ ಇರ್ತೀರ ಮಾರ್ಕೆಟಲ್ಲಿ, ವಿಚ್ ಇಸ್ ವೆರಿ ಡಿಫಿಕಲ್ಟ್ ಅಲ್ವಾ? ಅದೆಲ್ಲ ಓದೋದಕ್ಕೂ ಕಷ್ಟ ಆಗುತ್ತೆ. ಅಷ್ಟು ಹೆವಿ ಬುಕ್ಸ್ನ ಕವರ್ ಮಾಡೋದು ಕಷ್ಟ ಆಗುತ್ತೆ. ವೆನ್ ಯು ಗೋ ಥ್ರೂ ದಿಸ್ ಏನ್ಷಿಯಂಟ್ ಆ್ಯಂಡ್ ಮಿಡೈವಲ್, ಸೇ ಫಾರ್ ಎಕ್ಸಾಂಪಲ್, ಇಟ್ ಸೆಲ್ಫ್ ಇಸ್ ಅ ಹೆಕ್ಟಿಕ್ ಥಿಂಗ್ ಟು ಮಗ್ ಅಪ್ ಎವ್ರಿ ಸಿಂಗಲ್ ಫ್ಯಾಕ್ಟ್. ಆ ಟೈಮಲ್ಲಿ ಯು ಹ್ಯಾವ್ ಟು ಪ್ರಯಾರಿಟೈಸ್ ವಿಚ್ ಸಬ್ಜೆಕ್ಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಟ್ ಫಸ್ಟ್. ಓಕೆ, ಪೊಮೊಡೊರೊ ಟೆಕ್ನಿಕ್, ಐ ಹ್ಯಾವ್ ಜಸ್ಟ್ ಮೆನ್ಷನ್ಡ್, ಇಟ್ ಮೇ ಬಿ ಯೂಸ್ಫುಲ್ ಫಾರ್ ಕಪಲ್ ಆಫ್ ಆಸ್ಪಿರೆಂಟ್ಸ್. ಈ ಥರ ಕೂಡ ನೀವು ಯೂಸ್ ಮಾಡ್ಬೋದು. ಶಾರ್ಟ್ ಬ್ರೇಕ್ಸ್ ತೊಗೊಂಡು 25 minutesವರೆಗೂ ಓದೋ ಥರ. ಪ್ರಾಕ್ಟಿಸ್ ರೆಗ್ಯುಲರ್ಲಿ ವಿತ್ ದ ಮಾಕ್ ಟೆಸ್ಟ್ ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್. PYQs ಆರ್ ಯುವರ್ ಹೋಲಿ ಬುಕ್.
ಓಕೆ, ಇದನ್ನು ಯಾವಾಗಲೂ ನಿಮ್ಮ ಜೊತೆ ಇಟ್ಕೊಳ್ಳಿ. ಅದನ್ನು ತೆಗೆದು ಮತ್ತೆ ನೀವು ಯಾವುದೇ ಒಂದು ಸಬ್ಜೆಕ್ಟ್ ಓದಾದ್ಮೇಲೆ PYQsಲ್ಲಿ ಪ್ರಾಕ್ಟಿಸ್ ಇಟ್ ವಿತೌಟ್ ಫೇಲ್. ಒನ್ಸ್ ಯು ಆರ್ ಪರ್ಫೆಕ್ಟ್ ವಿತ್ ದ PYQs, ಹೌ ದ ಕ್ವೆಶನ್ಸ್ ಆರ್ ರೈಸಿಂಗ್, ಯಾವ ಟಾಪಿಕ್ ಯಾವ ಥೀಮಿಂದ ಕ್ವೆಶನ್ಸ್ನ ಕೇಳ್ತಾ ಇದ್ದಾರೆ ಅಂತ ನಮಗೊಂದು ಎಡ್ಜ್, ಒಂದು ಅಪ್ಪರ್ ಹ್ಯಾಂಡ್ ಸಿಕ್ಕಾದ್ಮೇಲೆ ಇಟ್ ಈಸ್ ವೆರಿ ಈಸಿ ಟು ಡ್ರೈವ್ ಥ್ರೂ ದಿಸ್ ಜರ್ನಿ. ಬಿಕಾಸ್ ನಾವು ಮಾರ್ಕೆಟಲ್ಲಿ ಪ್ರತಿಯೊಂದಿನ ಹೊಸ ಬುಕ್ ಬರ್ತಾ ಇರುತ್ತೆ, ಅದೆಲ್ಲ ಓದೋದಕ್ಕಾಗಲ್ಲ. ಆ ಟೈಮಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ವಿಲ್ ಬಿ ಯೋರ್ ಫ್ರೇಮ್ ವರ್ಕ್ ಅಲಾಂಗ್ ವಿತ್ ದಟ್ ಮಾಕ್ ಟೆಸ್ಟ್ ಆನ್ ಅ ರೆಗ್ಯುಲರ್ ಇಂಟರ್ವಲ್ಸ್. This will also enhance your confidence and analyze your performance every other fortnight. Stay motivated, disciplined, focused throughout your journey, because this journey is not a short journey. ನೀವು ಒಂದು KS ಅಧಿಕಾರಿಯಾಗಿ ನಿಮ್ಮನ್ನು ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ, ಯು ಪ್ರಾಮಿಸ್ ಯುವರ್ ಸೆಲ್ಫ್ ದಟ್ ಯು ಆರ್ ಗೋಯಿಂಗ್ ಟು ಸ್ಟೇ ಡಿಸಿಪ್ಲಿನ್ ಆ್ಯಂಡ್ ಫೋಕಸ್, ಬಿಕಾಸ್ ದಿಸ್ ಈಸ್ ಅ era of social media. ಈ ಸೋಷಿಯಲ್ ಮೀಡಿಯಾ ಎರಾ ಅಲ್ಲಿ ನಿಮ್ಮನ್ನು ನೀವು ಹಿಡಿದಿಟ್ಕೋಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ. ಇಂಥ ಟೈಮಲ್ಲಿ ಡಿಸಿಪ್ಲಿನ್ ಆಗಿರೋದು ಸೂಕ್ತವಾಗಿರುತ್ತೆ. ಇದರಿಂದ ನಿಮ್ಮ ಸಬ್ಜೆಕ್ಟ್ಸು ಬೇಗ ಕಂಪ್ಲೀಟ್ ಆಗುತ್ತೆ, ನಿಮ್ಮ ಮೆಂಟಲ್ ವೆಲ್ ಬೀಯಿಂಗ್ ಕೂಡ ಚೆನ್ನಾಗಿರುತ್ತೆ, ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಕವರ್ ಅ ಲಾಟ್ ಆಫ್ ಪೆರಿಫೆರಲ್ ಏರಿಯಾಸ್. ಎವ್ರಿ ಅದರ್ ಡೇ ಇಟ್ ಈಸ್ ಅ ಮೆಂಟಲ್ ಸ್ಟ್ರೆಸ್, ರೈಟ್? ಅಷ್ಟೊಂದು ಸಬ್ಜೆಕ್ಟ್ ಕವರ್ ಮಾಡಬೇಕು ಅಂದಾಗ ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ವಿಲ್ ಹೆಲ್ಪ್ ಯು. And with the discipline and a focused mindset, you will definitely be able to ace this examination. For all the upcoming latest updates on the holistic coverage of the syllabus, note making and other relevant content, kindly follow up with the given social media platform. Thank you so much.